ವೆಲ್ಕಮ್ ಬ್ಯಾಕ್ ಕೂಡ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಪ್ರತಿದಿನ ವಿಡಿಯೋ ಹಾಕೋದ್ರಿಂದ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ಅದಕ್ಕೆ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಒಂದು ಕುಕ್ಕರ್ಗೆ ಆಲೂಗೆಡ್ಡೆನ ಬೇಯಕ್ಕೆ ಹಾಕಿದ್ದೀನಿ, ಇನ್ನೊಂದು ಕಡೆ ಮೊಟ್ಟೆನ ಹಾಕಿದ್ದೀನಿ. ಅದು ಬೇಯಷ್ಟರಲ್ಲಿ ಈ ಕಡೆ ನಾನು ಒಂದು ಮೊಟ್ಟೆಗೆ 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೊತಾ ಇದ್ದೀನಿ. ನಾನು ಇಲ್ಲಿ ಎಗ್ ತಿನ್ನೋರ್ಗೆ ಇದು ಮಾಡ್ಕೋಬಹುದು. ನಾವು ಎಗ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ ಅನ್ನೋರು ಮೈದಾ ಹಸಿಟ್ಟು ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರೆ ಆಗುತ್ತೆ. ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ಗೆ 4 ಪೀಸ್ ಬ್ರೆಡ್ ತಗೊತಾ ಇದ್ದೀನಿ. ಅದನ್ನ ಪೌಡರ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಬಾರ್ದು, ಹಾಗೆ ಪೌಡರ್ ಮಾಡ್ಕೋಬೇಕು. ನೋಡಿ ಈ ತರ ಚೆನ್ನಾಗಿ ಬಂದಿದೆ ಅಲ್ವಾ? ಇದು ವೆಜ್ ಮತ್ತೆ ನಾನ್ ವೆಜ್ ಎರಡು ತಿನ್ನೋರ್ಗು ಹೇಳ್ತಿರೋದು ನಾನು, ಬಟ್ ಮೊಟ್ಟೆ ತೋರಿಸಿದ್ದೀನಿ ಹಾಗೆ ಹೇಳ್ತೀನಿ. ಇದನ್ನ ಪ್ಲೇಟ್ ಹಾಕಿ ಇಟ್ಕೋಬೇಕು. ಈಗ ಆಲೂಗೆಡ್ಡೆ ಬೆಂದಿದೆ, ನಾನು ಅದು ಸಿಪ್ಪಿನ ತಣ್ಣೀರ್ಗೆ ಹಾಕಿ ತಗೊತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು ಆಲೂಗೆಡ್ಡೆನ ಫುಲ್ ಸ್ಮ್ಯಾಶ್ ಮಾಡ್ಬಿಟ್ಟು 1/2 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಚಿಕನ್ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ನೋಡಿ ಈ ತರ. ನಾನು ಇಲ್ಲಿ ಸ್ವಲ್ಪ ಹಿಟ್ಟನ್ನ ತೆಗ್ಸಿ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ನನ್ನ ಮಗಳು ಎಗ್ ತಿನ್ನಲ್ಲ. ಸೊ ಅದಕ್ಕೆ ಅವ್ರಿಗೆ ಬರೀ ಹಾಗೆ ಹಾಕೊಡ್ತೀನಿ. ಅದನ್ನ ಎಗ್ ತಿನ್ನೋರ್ಗಾದ್ರೆ ಅದನ್ನ ಫುಲ್ ಕೈ ತಟ್ಕೊಂಡು ಅದು ಮಧ್ಯೆ ಸಣ್ಣ ಸಣ್ಣಕ್ಕೆ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನ ಹಾಕ್ಬಿಟ್ಟು ಮಧ್ಯೆ ಸೇರಿಸ್ಬಿಟ್ಟು ಈ ತರ ಉಂಡೆ ಕಟ್ಕೋಬೇಕು. ಅದು ಕಾಣ್ದಿದ್ದಂಗೆ ಇಲ್ಲಿ ಈ ತರ ಬಂದಿರುತ್ತೆ, ಹಿಂಗ್ ಕಟ್ ಇಟ್ಕೋಬಹುದು. ನಾವು ಎಗ್ ತಿನ್ನಲ್ಲ ಅಂದ್ರೆ ಮಾಮೂಲಿ ಹಾಗೆ ಉಂಡೆ ಕಟ್ ಬೇರೆ ಇಟ್ಕೋಬಹುದು. ಇಲ್ಲಿ ನಾನು ಎಗ್ ಹೊಡೆದು ಮತ್ತೆ ಪೆಪ್ಪರ್ ಪೌಡರ್ ಹಾಕಿಟ್ಕೊಂಡಿದ್ನಲ್ಲ, ಅದಕ್ಕೆ ಫಸ್ಟ್ ಹಾಕೊಂತ ಇದ್ದೀನಿ, ಕೋಟ್ ಮಾಡ್ಕೊತಾ ಇದ್ದೀನಿ 1 ಕೋಟು. ಎಗ್ ತಿಂದಿರೋರು ಅದೇ ಮೈದಾ ಹಸಿಟ್ಟಲ್ಲಿ ಕೋಟ್ ಮಾಡ್ಕೋಬಹುದು. ಆಮೇಲೆ ಈ ಕಡೆ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ, ಅದ್ರಲ್ಲಿ 1 ಕೋಟ್ ಮಾಡ್ಕೋಬೇಕು. ಇದಾದ್ಮೇಲೆ 10 ಮಿನಿಟ್ಸ್ ಇಡ್ಬೇಕು ಇದನ್ನ. ನೋಡಿ ಈ ತರ ನಾನು ಈ ತರ ಎಲ್ಲಾ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು 10 ಮಿನಿಟ್ಸ್ ಆಗಷ್ಟರಲ್ಲಿ ಇಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದ. ನೋಡಿ ಈಗ ಎಣ್ಣೆ ಬಿಸಿ ಆಗಿದೆ. ಈಗ ನಾನು ಅದನ್ನ ಒಂದೊಂದೇ ಹಾಕ್ತೀನಿ. ಹೈ ಫ್ಲೇಮಲ್ಲೇ ಇಡಿ, ಲೋ ಫ್ಲೇಮಲ್ಲಿ ಅಂತೂ ಇಡಬೇಡಿ. ಹೈ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ. ನಾನು ಇವಾಗ ಗೋಬಿ ಸ್ಟಿಕ್ ಹಾಕಿದ್ನಲ್ಲ, ಅದನ್ನ ತೆಗ್ದ್ಬಿಟ್ಟಿದೆ, ಯಾಕಂದ್ರೆ ಎಣ್ಣೆಲಿ ಫುಲ್ ಕರಿಬೇಕಿತ್ತಲ್ಲ. ನೀವು ಅದನ್ನ ಲಾಸ್ಟ್ ಅಲ್ಲಿ ಹಾಕೊಳ್ಳಿ. ನೋಡಿ ಈ ತರ ಬಂದಿದೆ. ಒಂದ್ ಸ್ವಲ್ಪ ಬ್ರೌನಿಶ್ ಆಗೋ ತನಕ ಬೇಯಿಸ್ಕೊಡಿ. ನೋಡಿ ಈ ತರ ಆಗಿದೆ ಇವಾಗ ಇದು. ಅದೇ ತರ ನಾನು ಎಲ್ಲಾನು ಮಾಡ್ಕೊಂತೀನಿ. ಇದು ವೆಜ್ ಅವರು ಮಾಡ್ಬೋದು, ನಾನ್ ವೆಜ್ ಅವರು ಮಾಡ್ಕೋಬಹುದು. ಎಗ್ ತಿನ್ನಲ್ಲ ಅನ್ನೋರು ಮಾಮೂಲಿಯಾಗಿ ಹೇಳಿದ್ನಲ್ಲ ನಾನು, ಆಲೂಗೆಡ್ಡೆ ಮಾಡಿ ಹಂಗ್ ಮಾಡಿ ಹಾಕೋಬಹುದು. ಇಲ್ಲ ಅಂದ್ರೆ ಒಳಗಡೆ ಮೊಟ್ಟೆ ಹಾಕೊಂಡು ಹಾಕೋಬಹುದು, ಇಲ್ಲಾಂದ್ರೆ ಚೀಸ್ ಹಾಕೋಬಹುದು ಮೊಟ್ಟೆ ಬದಲು. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.